ನೋಡಿ, ಭೂಸ್ವಾಧೀನ ಪ್ರಕ್ರಿಯೆ ನೀವು ಕೈ ಬಿಡಲಿಲ್ಲ ಅಂದರೆ ಇವತ್ತು ಪೊರಕೆಲ್ ಹೊಡೆದಿದ್ದೀವಿ, ನಾಳೆ ಮಚ್ಚನೇಟು, ಜೀವ ಬಿಟ್ಟೇವು, ಭೂಮಿ ಕೊಡೋ ಮಾತೇ ಇಲ್ಲ ಅಂತ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹಿಳೆಯರು. ಇದು ಬರೀ ಸ್ಯಾಂಪಲ್ ಅಷ್ಟೇ, ಮುಂದೆ ಮಾರಿ ಹಬ್ಬ ಕಾದಿದೆ ನಿಮಗೆ ಅಂತ ಭೂಸ್ವಾಧೀನದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ದಾರಿ ಇಲ್ಲ, ಅವ್ರ ಜಮೀನು ಅವರು ಉಳಿಸ್ಕೊಳ್ಳೇಬೇಕು. ಹಾಗಾಗಿ ಇವತ್ತು ಈ ರೀತಿ ಅವರು ಪ್ರತಿಕ್ರಿಯೆ ಕೊಟ್ಟರು. ನಮ್ಗೇನು ಹೇಳಲಿಲ್ಲ, ಬಂದು ಕೆಲಸ ಮಾಡ್ತವ್ರೆ. ಪೊಲೀಸರು ಬಂದು ಇಲ್ಲಿ ಎಲ್ಲಾರನ್ನೂ ಕುಂಡ್ರಿಸ್ಬಿಟ್ಟು ಅಲ್ಲಿ ಮಾಡಿಸ್ತಾವ್ರಲ್ಲ, ಸರಿನಾ? ಇದು ಈ ಥರನ ಮಾಡೋದು. ಈ ರೈತರನ್ನ ಇಷ್ಟು ರಚ್ಕೆಡ್ಸವ್ರಲ್ಲ, ಅವರು ಉದ್ಧಾರ ಆಯ್ತಾರ? ಯಾಕೆ ಈ ಕೆಲಸ ಮಾಡ್ತಾರೆ? ಯಾವತ್ತಿದ್ರು ಅವ್ರಿಗೆ ನಾನೇನೋ ಮೊಚ್ಚೆಲ್ಲ ಹೊಡಿತೀನಿ, ಮಾತ್ರ ಮೊಚ್ಚ ತಗೊಂಡೆ ಕತ್ತರಿಸ್ತೀನಿ. ನನ್ನ ಮಗ ಬತ್ತಾನ ಬರಲಿ, ನಾವು ಭೂಮಿ ಮಾತ್ರ ಬಿಡಲ್ಲ ಯಾವುದೇ ಕಾರಣಕ್ಕೂ. ಯಾರು ಮಾಡ್ತಾರ ಮಾಡಲಿ, ಮಾಡೇ ಮಾಡ್ತೀನಿ ನಾನೇನೆ. ಅಂದ್ರೆ JMC ಸರ್ವೆಗೆ ಅಡ್ಡಿಪಡಿಸಿದ್ರೆ ಅವ್ರನ್ನ ಬಂಧನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವೇ ಮಾಡ್ತೀವಿ ಅದನ್ನ. ಆ ಕೆಲಸ ಅವರು ಬಿಟ್ರೆ ಸರಿ, ಬಂದು ರೈತರಿಗೆ ಏನೋ ಇದನ್ನ ಮಾಡ್ಸಾರ ಸರಿ, ತಕೊಂಡ್ರೆ ಸರಿ ವಾಪಸಿ, ಇಲ್ಲ ಅಂದ್ರೆ ಮಾಡೋದೇನೆ ನಾವು. ನಮ್ಗೇನು ಹೇಳಲಿಲ್ಲ, ಬಂದು ಕೆಲಸ ಮಾಡ್ತವ್ರೆ. ಪೊಲೀಸರು ಬಂದು ಇಲ್ಲಿ ಎಲ್ಲಾರನ್ನೂ ಕುಂಡ್ರಿಸ್ಬಿಟ್ಟು ಅಲ್ಲಿ ಮಾಡಿಸ್ತಾವ್ರಲ್ಲ. ಯಾಕೆ ಬಂದರು ಅಂದರೆ ಬಂದಿದ್ರು ಸಹ ನಾವು ಅದಕ್ಕೆ ಹೊಡೆಯೋಕ್ಕೆ ಎತ್ಕೊಂಡಿದ್ದೀವಿ. ಬಂದರೆ ಪರ್ಕೆಲೆ ಹೊಡೆಯೋದು, ಯಾರೇ ಬಂದ್ರೂ ಅದಕ್ಕೆ. ನಾವು ಮೊನ್ನೆ ಇವತ್ತು 8 ದಿನದಲ್ಲಿ ಬಂದಿದ್ರು ಸರ್. ನಾವು ಇದೇ ಪ್ರತಿಭಟನೆ ಮಾಡಿದ್ವಿ ಸರ್. ನಾವು ಕೊಡಲ್ಲ ನಮ್ಮ ಭೂಮಿನ ಅಂತ ಹೇಳಿ ಕಳಿಸಿದ್ವಿ. ಆದರೂ ಯಾಕೆ ಸರ್ ಈ ಥರ ಬಂದಿದ್ದಾರೆ? ಅವರು ಈ ರೋಡ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸರ್. ಅವ್ರಿಗೆ ಬಾಲಕೃಷ್ಣ ಅವ್ರಿಗೆ ಶಾಂಕ್ಷನ್ ಆಗಿರೋದನ್ನ ಅವ್ರ ಸರ್ಕಾರ ಬಂದು ಒಂದು ದಾರಿ ರೋಡ್ ಮಾಡ್ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಸರ್ಕಾರದಲ್ಲಿ ದುಡ್ಡಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸರ್ಕಾರದ ದುಡ್ಡಿಟ್ಟಿರೋರು ಯಾಕೆ ಸರ್ ಮಾಡ್ತಾಯಿಲ್ಲ? ರೈತರಿಗೆ ಹೆಲ್ಪ್ ಆಗುವಂಥದ್ದು ಮಾಡಲಿ ಹೇಳಿ ಸರ್. ನಮ್ಮ ಭೂಮಿ ಕೊಡೋಕೆ ಇಷ್ಟ ಇಲ್ಲ, ನಾವು ನಮ್ಮ ಭೂಮಿನ ಕೊಡಲ್ಲ ಅಂತ ಹೇಳಿದ್ರು ಯಾಕೆ ಸರ್ ಬಂದಿದ್ದಾರೆ? ಅದಕ್ಕೆ ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವ್ರು ಕೈ ಬಿಡೋ ತನಕ ನಾವು ಇದು ನಿಲ್ಲಿಸಲ್ಲ ಸರ್. ನಾವು ಹೋಗಿದ್ವಲ್ಲ ಆಫೀಸಿಗೆ ಕರೆದಿದ್ರು, ಒಂದು 20 ಆಳು ಬಂದ್ರೆ 20 ಆಳು ಹೋಗ್ಲಿಲ್ಲ, ನಾವು ಒಂದು 60-70 ಆಳು ಹೋಗಿ ಎಲ್ಲ ಲೀಸ್ಟ್ ಮಾಡಿ ಬಿಟ್ರು. ಜಾಸ್ತಿ ಬಂದು ಹೊಡೀರಿ ಅಂದರು. ನಾವು ಹೊಡ್ಯಕ್ಕೆ ಹೋಗಿದ್ವಾ? ಈಗ ನಾವು ಕರೆದ್ಬಿಟ್ಟು ನೀನು ಕರ್ಸ್ಕೊಬಿಟ್ಟು ನಾವು ಹೊಡ್ಯಕ್ಕೆ ಹೋಗಿದ್ವಾ? ನಾವು ಕೇಳ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡಲ್ಲ, ನಾವು ಅಭಿವೃದ್ಧಿ ನಾವು ಮಾಡ್ಕೊಂಡಿದ್ದೀವಿ, ನಮ್ಗೆ ಸಾಕು, ನಮ್ಮ ಮಕ್ಳು ಮರಿ ಚೆನ್ನಾಗಿರಬೇಕು, ನಾವು ಭೂಮಿ ಬಿಡಲ್ಲ ಅಂದು. ಆಯಿತು, ನಾವು ಸರ್ವೆ ಮಾಡ್ತೀವಿ ಏನೋ. ನಾವು ಸರ್ವೆ ಮಾಡೋಕ್ಕೆ ನಮ್ಗೆ ರಜ್ಜನ ಅಂತಿರ್ತಾನೆ, ನಮ್ಗೆ ತೆಗೆಯಕಂಡು ನಾವು ಸರ್ವೆ ಮಾಡೋಕ್ಕೆ ಬಿಡೋಲ್ಲ. 26 ಹಳ್ಳಿಗೂ ಬಿಡೋಲ್ಲ. 26 ಹಳ್ಳಿಗೂ ಪರ್ಕೆ ಸೇವೆನೇ ನಡೀತದೆ. ನಮ್ಮ